ಸ್ನೇಹಿತರೆ, ಲೋಯಿಶ್ AI ಆ್ಯಪ್ನಲ್ಲಿ ನಾವು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿ ಆಟೋಮೆಟಿಕ್ಕಾಗಿ ಹಣ ಕಟ್ ಆಗೋದನ್ನು ನಿಲ್ಲಿಸೋದು ಹೇಗೆ ಅನ್ನೋದನ್ನು ನಾನಿವತ್ತು ಹೇಳ್ತೀನಿ. ಲೋಯಿಶ್ AI ಆ್ಯಪ್ನಲ್ಲಿ ನಾವು ಸಬ್ಸ್ಕ್ರಿಪ್ಷನ್ ತೊಗೊಂಡ ನಂತರದಲ್ಲಿ 3 ದಿನದವರೆಗೆ ಅದು ಫ್ರೀ ಟ್ರಯಲ್ ಇರುತ್ತೆ. 3 ದಿನದ ಒಳಗಡೆ ನಾವು ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿಲ್ಲ ಅಂದರೆ, ಅದರ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಇಷ್ಟ ಆಗಲಿಲ್ಲ ಅಂದರೆ ನಾವು 3 ದಿನದ ಒಳಗಡೆ ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಕ್ಯಾನ್ಸಲ್ ಮಾಡದೇ ಹೋದರೆ ನಮ್ಮ ಹಣ ಅನ್ನೋದು 100% ಕಟ್ ಆಗುತ್ತೆ. ನಮ್ಗೆ ಇಷ್ಟ ಆದರೆ ನಾವು ಅದನ್ನು ಕಂಟಿನ್ಯೂ ಮಾಡ್ಕೋಬೋದು. ನಮಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ನೀವು ಆ್ಯಪ್ನೆಲ್ಲ ಡಿಲೀಟ್ ಮಾಡೋದಕ್ಕೆ ಹೋಗಿಬಿಡಿ. ಆ್ಯಪ್ನ ಡಿಲೀಟ್ ಮಾಡಿದರೂ ಕೂಡ ನಿಮ್ಮ ಹಣ ಕಟ್ ಆಗುತ್ತೆ ಗ್ಯಾರಂಟಿ. ಅದಕ್ಕಾಗಿ ನೀವು ಆ್ಯಪ್ನ ಇಟ್ಕೊಳ್ಳಿ. ನೀವು ಇಟ್ಕೊಂಡ್ಬಿಟ್ಟು ಅದನ್ನು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಓಕೆನಾ? ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿದರೆ ನಿಮ್ಮ ಆ್ಯಪ್ ಇದ್ದರೂ ಕೂಡ ನಿಮಗೇನು ಸಮಸ್ಯೆ ಇಲ್ಲ. ನೀವು ನಂತರದಲ್ಲಿ ಬೇಕಾದರೆ ಆ್ಯಪ್ನ ಡಿಲೀಟ್ ಮಾಡೋದಿದ್ದರೆ ಮಾಡಬಹುದು. ಆದರೆ ನೀವು ಸಬ್ಸ್ಕ್ರಿಪ್ಷನಲ್ಲಿ ಕ್ಯಾನ್ಸಲ್ ಮಾಡೋದನ್ನು ಯಾವತ್ತೂ ಮರಿಬಾರ್ದು. ಯಾಕೆಂದರೆ ನೀವು ಆ್ಯಪ್ನ ಏನು ಆ್ಯಕ್ಟಿವೇಟ್ ಮಾಡ್ತಾ ಇರ್ತೀರ ಆವಾಗ ನಿಮ್ಮ ಒಂದು ಫೋನ್ಪೇನಿಂದ ಆಟೋಪೇ ಕೊಟ್ಟಿರ್ತೀರ. ಅಂದರೆ 3 ದಿನದ ನಂತರದಲ್ಲಿ ಹಣವನ್ನು ಆಟೋಮೆಟಿಕ್ಕಾಗಿ ಕಟ್ ಆಗುವಾಗಿ ನೀವು ಒಪ್ಪಿಗೆನ ಕೊಟ್ಟಿರ್ತೀರ. ಅದಕ್ಕಾಗಿ ನೀವು ಅದನ್ನು ಕ್ಯಾನ್ಸಲ್ ಮಾಡಲೇಬೇಕು. ಆ ಒಂದು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಆಲ್ರೆಡಿ ನಿಮ್ಮ ಅಮೌಂಟ್ ಕಟ್ ಆಗಿದೆ ಅಂದರೂ ಕೂಡ ನೀವು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾಕೆಂದರೆ ನೆಕ್ಸ್ಟ್ ಅಮೌಂಟ್ ಅನ್ನೋದು ಕಟ್ ಆಗೋದು ತಪ್ಪತ್ತೆ. ಆಲ್ರೆಡಿ ಒಂದು ಸಾರಿ ಕಟ್ ಆದ ಅಮೌಂಟ್ ಅನ್ನೋದು ರಿಫಂಡ್ ಆಗೋದಿಲ್ಲ. ಯಾಕಂದರೆ ಅಲ್ಲಿ ರಿಫಂಡ್ ಪಾಲಿಸಿನಲ್ಲಿ ಸ್ಟ್ರಿಕ್ಟ್ಲಿ ನಾನ್ ರಿಫಂಡೇಬಲ್ ಇದೆ. ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ ಹಣವನ್ನು ನಾವು ರಿಫಂಡ್ ಮಾಡಲ್ಲ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ನೀವು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಹಣ ಕಟ್ ಆಗಿದೆ ಅಂದರೆ ಹೋಯಿತು. ನೀವು ಇನ್ಮೇಲೆ ಕಟ್ ಆಗಬಾರ್ದು ಅಂದರೆ ಅಲ್ಲಿ ಮೊದಲು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾವ ರೀತಿ ಕ್ಯಾನ್ಸಲ್ ಮಾಡೋದು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಲೋಯಿಶ್ AI ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿದೆ ನೋಡಿ. ಈ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಕ್ಯಾನ್ಸಲ್ ಯಾವ ರೀತಿ ಮಾಡೋದು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಇಲ್ಲಿ ಕೆಳಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಕೆಳಗಡೆ ಪ್ರೊಫೈಲ್ ಇರುತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಸಬ್ಸ್ಕ್ರಿಪ್ಷನ್ ಅನ್ನೋಂಥ ಒಂದು ಆಪ್ಷನ್ ಇರುತ್ತೆ. ನಮ್ಮ ಫೋನ್ ನಂಬರು, ನಮ್ಮ ಹೆಸರನ್ನೆಲ್ಲ ಕೊಟ್ಟಿರ್ತಾರಲ್ಲ, ಅದರ ಕೆಳಗಡೆ ಒಂದು ಸಬ್ಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಓಪನ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ನಂತರದಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಎಡಿಟ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ ನೋಡಿ. ಕೆಳಗಡೆ ಎಡಿಟ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಆರ್ ಯು ಶೋರ್ ಯು ವಾಂಟ್ ಟು ಕ್ಯಾನ್ಸಲ್ ಯುವರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತಾ ಇದೆ. ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಎಸ್ ಐ ವಾಂಟ್ ಟು ಕ್ಯಾನ್ಸಲ್ ಅನ್ನುವಂಥ ಆಪ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಐ ವಾಂಟ್ ಟು ಕ್ಯಾನ್ಸಲ್ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೆ ಈ ರೀತಿ ಬರ್ತಾ ಇದೆ. ಮತ್ತೆ ಎಸ್ ಐ ವಾಂಟ್ ಟು ಕ್ಯಾನ್ಸಲ್ ಅಂತ ಮತ್ತೊಮ್ಮೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಯಾವ ಕಾರಣಕ್ಕಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಯಾವುದಾದ್ರೂ ಒಂದು ಆಪ್ಷನನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಸಬ್ಮಿಟ್ ಫೀಡ್ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಲೋಯಿಶ್ ಪ್ರೋ ಅಕೌಂಟ್ ಆಟೋಮೆಟಿಕ್ ಪೇಮೆಂಟ್ಸ್ ಹ್ಯಾವ್ ಬಿನ್ ಕ್ಯಾನ್ಸಲ್ಡ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಅಂದರೆ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಆಗಿದೆ. ನಂತರದಲ್ಲಿ ನಮ್ಮ ಆಟೋಮೆಟಿಕ್ ಪೇಮೆಂಟ್ ಏನಿದೆ ಅದು ಕೂಡ ಕ್ಯಾನ್ಸಲ್ ಆಗಿದೆ ಅಂತ ತೋರಿಸ್ತಾ ಇದೆ. ಅಂದರೆ ಇನ್ನು ಮೇಲೆ ಇಲ್ಲಿ ದುಡ್ಡು ಅನ್ನೋದು ಕಟ್ ಆಗಲ್ಲ. ಈ ರೀತಿ ನಾವು ಲೋಯಿಶ್ AI ಆ್ಯಪ್ನಲ್ಲಿ ನಾವು ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.